So it has happened. So number of days we are counting. So this itself is a very great achievement ಆಗಿದೆ ಇವತ್ತು. ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದ್ರಲ್ಲಿ ಆಗಿರೋದ್ರಿಂದ ಅಂಡ್ ನಾನು ಹೇಳಿದೆ, ಅದು ಕೂಡ ಹೇಳಿದೆ, ನಾವು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೇನೆ, ನನಗೆ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ನನಗೆ ಯಾವುದೇ ಬೇಸರ ಆಗಲಿ ಯಾವುದೂ ಇಲ್ಲ. ನನಗೆ ಸಕ್ಸಸ್ ರೇಟ್ ಎಲ್ಲ ಒಂದೋ ಎರಡೋ ನಾವು ನೋಡ್ತಾ ಇದ್ವಿ ಅಷ್ಟೇ. ಬಟ್ ಫ್ಲಾಪ್ ಆಗಿರೋದು ಇಲ್ಲಿ ಲೆಕ್ಕ ತಗೊಳ್ಳಿ, ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗುನಲ್ಲಿ ತಗೊಳ್ಳಿ, ತಮಿಳಲ್ಲಿ ತಗೊಳ್ಳಿ, ಹಿಂದಿನಲ್ಲಿ ತಗೊಳ್ಳಿ. ನೀವು ದೊಡ್ಡ ದೊಡ್ಡ ಸ್ಟಾರ್ ಇರುವಂತ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಾನೆ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋದು ಅಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಇಟ್ಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೂಪ್ ಫ್ರಮ್ ಸೌತ್ ಇದೇ ವೇದಿಕೆ ಅಂತ ಹೇಳಿದೆ ನಾನು. ದಟ್ಸ್ ಆಲ್ಸೋ ಇನ್ ಕಂಟೆಂಟ್ ಓರಿಯೆಂಟೆಡ್, ಒಂದು ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡುವಂತ ಇದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಬರ್ಬೋದು. ಥಿಯೇಟರ್ಲಿ ಅಥವಾ ಮತ್ತೊಂದಾಗಲಿ ಎಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಆಗುತ್ತೆ, OTT ನಲ್ಲಿ ಆಗುತ್ತೆ. ಸೊ ಜನಗಳಿಗೆ ಏನ್ ಬೇಕು ಇವತ್ತು? ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ಸಮ್ ಒಂದು ಮೆಸೇಜ್, ಏನೋ ಸಿಗ್ತಾ ಇರೋದು ಬೇಕು. ಹಾಗಾದ್ರೆ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ. ಅವ್ರು ಇಷ್ಟ, ಅವ್ರು ಮಾಡ್ಲಿ, ಸಂತೋಷ, ಪ್ಯಾನ್ ಇಂಡಿಯಾನು ಮಾಡ್ಲಿ, ಅದು ಸಕ್ಸಸ್ ಆಗಲಿ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರ್ ಪ್ಯಾನ್ ಇಂಡಿಯಾ ಅಂತ ಹೇಳಾಗಲ್ಲ. ಈ ಸ್ಟೇಜಲ್ಲಿ ನಾನು ಹಂಚ್ಕೋಬೇಕಾಗಿರೋ ಒಂದು ಖುಷಿ ವಿಚಾರ ಏನು ಅಂದರೆ, ನಮ್ಮ ಸಿನಿಮಾ ತೆಲುಗು ಮತ್ತು ತಮಿಳಲ್ಲಿ ರೀಮೇಕ್ ಆಗ್ತಾ ಇದೆ. ಅದರದ್ದು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮುಂದಿನ ವಾರ ನಾನು ಮಾಡ್ತೀನಿ. ಯಾಕಂದರೆ ನಾವೇನೇ ಹೇಳಿದ್ರು ಒಂದು ಪೇಪರು ಅಥವಾ ಅದ್ರದ್ದು ಒಂದು ಏನೋ ಒಂದು ಡಾಕ್ಯುಮೆಂಟ್ ಇಲ್ಲದೆ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ನಾನು ಇಷ್ಟು ಹೇಳಬಲ್ಲೆ, 100% ತೆಲುಗು ಮತ್ತು ತಮಿಳಲ್ಲಿ ನಮ್ಮ ಸಿನಿಮಾ ರೀಮೇಕ್ ಆಗ್ತಿದೆ. ಅದು ನಾನು ನನ್ನ ಒಂದು ವರ್ಕ್ ಸ್ಟೈಲ್ ಏನಂದರೆ, ನಾವು 100% ಹಾಕ್ಬೇಕು. ಏನಾದರೂ ಮಾಡಿದ್ರೆ 99 ಮಾಡಿದ್ರು 1% ಬಗ್ಗೆ ಗಿಲ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಎಲ್ಲಿ ಓಡಾಡ್ತಿದ್ದೀನಿ, ನಾನು ಎಷ್ಟು ಓಡಾಡ್ತೀನಿ ಅಂತ ನಮ್ಮ ಕಲ್ಲೂರ್ ಸರ್ ಗೊತ್ತು. ಎಷ್ಟೋ ಸರ್ ಹೇಳ್ತಾರೆ ಸಾಕು ನಿಲ್ಲಿಸು ಅಂತ. ಬಟ್ ಈ ಸಿನಿಮಾನ ಇಡೀ ಇಂಡಿಯಾಗೆ ತಲುಪಿಸಿದ್ದೀನಿ. ಕೇರಳದಲ್ಲಿ ನೋಡಿದ್ದಾರೆ, ಬಾಂಬೆನಲ್ಲೂ ನೋಡಿದ್ದಾರೆ. ಅದ್ರದ್ದು ವಿಡಿಯೋ ಸಿಕ್ಕಿಲ್ಲ, ಬಟ್ ಒಂದಷ್ಟು ಜನ ನೋಡಿದ್ದಾರೆ. ಹಿಂದಿ ಮತ್ತು ಮಲಯಾಳಮಲ್ಲಿ ಡಬ್ಬಿಂಗ್ ಆಗ್ತಾ ಇದೆ. ಅದು ಮೇ ಬಿ OTTಲಿ ಬರುತ್ತೆ. ತೆಲುಗು ತಮಿಳು ಸ್ಟ್ರೈಟ್ ರೀಮೇಕ್ ಆಗ್ತಾಯಿದೆ. ಈ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋಣ ಅಂತಲೇ ಇವತ್ತಿನ ದಿನಕ್ಕೆ ಅದು ಒಂದು ಕಾರಣ. ಸೊ ಇದು ನಮ್ಮ ನಿರ್ಮಾಪಕರ ಗೆಲುವು. ಯಾಕಂದರೆ ಯಾವತ್ತು ಆ ಪ್ರೊಸೆಸ್ನ ಅವ್ರುಗಳು ಎಂಜಾಯ್ ಮಾಡಿದ್ದಾರೆ ಅಂದರೆ ಇನ್ನೂ ಒಂದು 10 ಸಿನಿಮಾಗಳನ್ನ ಅವ್ರು ಮಾಡುವಂಥ ಶಕ್ತಿ ಬರುತ್ತೆ. ಸೊ ಇನ್ನು ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲ ಇಡೀ ಟೀಮ್ಗೆ, ಯಾವ್ಯಾವ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳೆಲ್ಲ ಬಂದು ಕೂತಿದ್ದೀರಿ ಈ ಸಿನಿಮಾಗೋಸ್ಕರ. ವಿ ಆರ್ ಆಲ್ ಫ್ಯಾಮಿಲಿ. ಹೀಗೆ ಮುಂದುವರಿಯೋಣ, ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ. ನಮಗೆ ಗೊತ್ತಿರೋದು ಅದೇ. ಸೊ ನಾವು ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ 25 ದಿನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫಸ್ಟ್ ನಾನು ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಮೊದಲನೇ ಸಿನಿಮಾದಲ್ಲೇ 25 ದಿನ ಅಂದರೆ, ಅದು ಇಂಥ ಟೈಮಲ್ಲಿ, ಅಂದರೆ ಬರಗಾಲ ನಡೀತಿದೆ ಅನ್ನೋ ಥರ ಇದೆ. ಸೊ ಇಂಥ ಟೈಮಲ್ಲಿ 25 ದಿನ ಅದು ನನಗೆ ಕ್ರೇಜಿ ವಿಷಯನೇ. ಸೊ ಜೊತೆಗೆ ನಾನು ಲಾಸ್ಟ್ ಟೈಮು ನಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದೆ. ಬಟ್ ಇಲ್ಲಿ ಏನಂತಂದರೆ, ಇವತ್ತು ಶಶಿ ಸರ್ ಬಂದಿರೋದ್ರಿಂದ ಸುಮಾರು ಕಡೆ ಒಂದು 4-5 ಜನ ಆದರೂ, ಅಟ್ಲೀಸ್ಟ್ ಒಂದು 8 ಜನ ಆದರೂ ನನ್ನ ಬಂದು ತಪ್ಕೊಂಡು ಹತ್ತಿದ್ದಾರೆ ಆ ಅಪ್ಪ ಮಗನ ಎಮೋಷನ್ಸ್ ವಿಷಯದಲ್ಲಿ. ಆಮೇಲೆ ಸುಮಾರು ಹುಡುಗರು ಬಂದು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲೂ ನಮ್ಮ ಅಪ್ಪನ ಜೊತೆ ಇದೇ ಥರ ಒಂದು ಫೈಟ್ ನಡೀತಿದೆ ಸರ್, ನನಗೂ ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಇದು ನೋಡಿದ್ಮೇಲೆ ನನಗೆ ಅನಿಸಿದ್ದು, ಇಮಿಡಿಯೇಟ್ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು, ಕ್ಷಮೆ ಕೇಳಿ ಮಾತಾಡಬೇಕು ಅವ್ರ ಹತ್ರ ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದನ್ನ ನೋಡಿದಾಗ ಈ ಲೆವೆಲ್ ಕನೆಕ್ಟ್ ಆಗಿದೆ, ಸೂಪರ್ ಗುರು ಅಂತ ಖುಷಿ ಆಯಿತು. ಸೊ ಅದಕ್ಕೆ ಕಾರಣ ಆ್ಯಕ್ಚುಲಿ ಸರ್ ಪರ್ಫಾರ್ಮೆನ್ಸು. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಮೂಡಿ ಬಂದಿದೆ ನಮ್ಮ ಸೀನ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಅಂದರೆ ಆ್ಯಕ್ಟ್ ಮಾಡಿದ್ದಕ್ಕೆ. ನನ್ನ ಮೊದಲನೇ ಮೂವಿಲಿ ನಿಮ್ಮಂಥ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ಈಗ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತು ಸಂತು ಸರ್, ಸಾರಿ, ಮಿಷಕ್ ಬರಬೇಕಾದ್ರೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. 25 ಡೇಸ್ ರೀಚ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನನ್ನ 3ನೇ ಫಿಲ್ಮ್ 25 ಡೇಸ್ ರೀಚ್ ಆಗಿದ್ದು. ಇದಕ್ಕೆ ಮುಂಚೆ KTM ಮತ್ತು ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 ಡೇಸ್ ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಬ್ರೀಫಾಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೊ ಮಚ್. ನೋಟಿಸ್ ಮಾಡಿರಲಿಲ್ಲ. ಸೊ ಇವರಿಬ್ಬರ ಬಗ್ಗೆ ಒಂದು ವಿಷಯ ಹೇಳಬೇಕು ಅಂದರೆ, ನಮ್ಮ ಸಿನಿಮಾದ ಉಸಿರು ಶಶಿಕುಮಾರ್ ಸರ್ ಎಮೋಷನ್ ಆದರೆ,
ನಮ್ಮ ಸಿನಿಮಾದ ಸೋಲು ಇವರಿಬ್ಬರು. ಸೊ ನಮ್ಮ ಸಿನಿಮಾ ಎಮೋಷನಲಿ ಎಷ್ಟು ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರ ಪರ್ಫಾರ್ಮೆನ್ಸು. ಅಂದರೆ ಇವರಿಬ್ಬರು ಯಾವುದೇ ಮೆಚ್ಯೂರ್ಡ್ ಆರ್ಟಿಸ್ಟ್ಗಳಿಗೆ ಕಡಿಮೆ ಇಲ್ಲ. ಅಂದರೆ ಪ್ರೊಫೆಷನಲ್, ಅಂದರೆ ಇವರಿಬ್ಬರಲ್ಲೂ ಒಂದು ಪ್ರೊಫೆಷನಲಿಸಮ್ ಇದೆ. ಜೊತೆಗೆ ಆ್ಯಕ್ಟಿಂಗು ಅಂದರೆ ಪರ್ಫಾರ್ಮೆನ್ಸ್ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಎಲ್ಲೂ ಆ್ಯಕ್ಟ್ ಮಾಡಿಲ್ಲ, ಏನು ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಇವರಿಬ್ಬರು. ಆ 2 ಕ್ಯಾರೆಕ್ಟ್ರು ಇವರಿಬ್ಬರು ಮಾಡಿರೋದು ಏನು ಆ ಎಪಿಸೋಡ್ ಬರುತ್ತೆ ಅದೇ ಇಡೀ ಸಿನಿಮಾದ ಸೋಲು. ಇವತ್ತು ಆ ಎಮೋಷನ್ ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಒಂದು ತಂಡ ಪ್ರೀ ಪ್ರೊಡಕ್ಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ ಅಥವಾ ಕತೆಗೆ ಒತ್ತು ಕೊಟ್ಟು ಅಥವಾ ಕತೆಗಾರರಿಗೆ ರೈಟರಿಗೆ ಆ ಸ್ಪೇಸ್ ಕೊಡುತ್ತೆ ಅಂದರೆ ಆಗ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತು ಗೆದ್ದಿದೆ. ತುಂಬಾ ಜನಕ್ಕೆ, ತುಂಬಾ ಚಿತ್ರತಂಡಕ್ಕೆ ಮಾದರಿ ಆಗಿದೆ ಈ ತಂಡ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲುತ್ತೆ ಅಂದರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಈ ತಂಡದ ಪ್ರಯತ್ನ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಮುಖ್ಯವಾಗಿ ನಾನು 3 ಜನ ಮೆನ್ಷನ್ ಮಾಡ್ತೀನಿ. ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ಹೀರೋ ಆಗಿ, ನಾಯಕನಾಗಿ ರಕ್ಷಿತ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಕೊಡುಗೆ ಅನ್ಕೋತೀನಿ ಈ ಸಂದರ್ಭದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮರ್ ಈ ಸಿನಿಮಾದಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್. ಅಷ್ಟೇ ಜೋವಿಯಲ್ಲು, ಆಫ್ ದಿ ಸೆಟ್ ಕೂಡ ಅಷ್ಟೇ. ಎಲ್ಲರ ಜೊತೆಗೆ ಅವ್ರು ಇರುವಂಥದ್ದು ಇರ್ಬೋದು, ಆ ಪರ್ಸ್ನಾಲಿಟಿ ಇರ್ಬೋದು, ಮಾತಿರ್ಬೋದು, ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಅಂದರೆ ಇನ್ನು 1ನೇ ಸಿನಿಮಾಕ್ಕೆ ಡೌನ್ ಟು ಅರ್ತ್ ಇರ್ತಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ ಅನ್ನುವ ಭರವಸೆ ಇದೆ ಎಲ್ಲರಿಗೂ. ಅವ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಪ್ರತಾಪ್ ಸರ್ ಅವರಿದ್ದರೆ ಹಾಸ್ಯ, ಅದು ಮುಖ್ಯವಾಗಿ ನಮ್ಮಂಥ ಹಾಸ್ಯ ಕಲಾವಿದರು ಅಂದ್ಕೊಂಡ್ರೆ ಆ ಪಂಚ್ಗಳನ್ನ ಎಲ್ಲೆಲ್ಲಿ ಇಡಬೇಕು, ಹೇಗೆ ಜನಕ್ಕೆ ರೀಚ್ ಆಗುತ್ತೆ, ಜನರ ಪಲ್ಸ್ ಏನು, ಅವ್ರು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹಾಗಾಗಿ ನಮಗೆ ಈಸಿ ಆಗುತ್ತೆ, ನಮಗೆ ಖುಷಿ ಕೊಡುತ್ತೆ ಆ ಸೆಟ್ಟಲ್ಲಿ ಅದನ್ನು ಅನುಭವಿಸೋದಕ್ಕೆ ಅಥವಾ ಪಾತ್ರ ಮಾಡೋದಕ್ಕೆ. ಸರ್ ತುಂಬ ಖುಷಿ ಆಗ್ತಿತ್ತು ನಿಮ್ಮ ಜೊತೆ. ಇನ್ನಷ್ಟು ನಿಮ್ಮ ಜೊತೆ ನಟಿಸುವಂಥ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಹರಿಸಂತು ಅವರು ಗೊತ್ತಿದೆ, ಒಂದು ಸಕ್ಸಸ್ ಫಾರ್ಮುಲಾ ಗೊತ್ತಿದೆಯಾ ಅಂತ. ಎಲ್ಲೂ ಫೇಲ್ಯೂರ್ ಇಲ್ಲ ಅವ್ರ ಲೈಫಲ್ಲಿ. ಇದು ಕೂಡ ಅಷ್ಟೇ, ಅವರಿದ್ದಲ್ಲಿ ಸಿನಿಮಾ ಸಕ್ಸಸ್ ಅನ್ನೋದಕ್ಕೆ ಹರಿಸಂತು ಸಾಕ್ಷಿ. ಆ ನಿಟ್ಟಿನಲ್ಲಿ ಸರ್ ನಿಮ್ಮ ಪ್ರೇರಣೆಯಿಂದ ಎಲ್ಲರಿಗೂ ಆ ಫಾರ್ಮುಲಾ ಕೊಡಿ, ಇಡೀ ಚಿತ್ರರಂಗ ಗೆಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಶಶಿಕುಮಾರ್ ಸರ್ಗೆ ನಿಮ್ಮ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಜೊತೆ ಇರೋದೇ ಒಂದು ಸಂತೋಷ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಮೊದಲು ಮಾತು ಹೇಳಿದ್ದದೆ, ಹೀರೋ ಮತ್ತೆ 2 ಹೀರೋಯಿನ್ಸ್, ಇವರು ನಟರು ಮತ್ತು ನಟಿಯರಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಇವರನ್ನ ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲಿದೆ ಅಂತ. ಯಾಕಂದ್ರೆ 3 ಜನ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆಗೋದು ಒಂದು ರೈಟಿಂಗು, ಇನ್ನೊಂದು ಎಕ್ಸಿಕ್ಯೂಷನ್. ಅದು ಎಲ್ಲವನ್ನು ತುಂಬಾ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಅವರು. ಬರೀ ರೈಟಿಂಗ್ ಮಾತ್ರದಲ್ಲಿ ಸಿನಿಮಾ ಗೆಲ್ಲೋದಿಲ್ಲ, ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತಾಕತ್ ಬೇಕು. ಪ್ರತಾಪ್ ಅವರು ನಿಜವಾಗ್ಲೂ ಅದನ್ನ ಪುಲ್ ಇಟ್ ಆಫ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಕೊಟ್ಟಂತಹ ಸಿನಿಮಾ. ಎಲ್ರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತಹ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನಮ್ಗೆ ಕಣ್ಣಲ್ಲಿ ಹನಿ ಬಂದಿದ್ದು 2 ಕಡೆ, ಒಂದ್ 2-3 ಕಡೆ ಬಂತು. ಮೇಜರ್ ಆಗಿ ರವಿ ಸರ್, ಇದು ಶಶಿಕುಮಾರ್ ಸರ್ ಅವರು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಸಿಚುವೇಶನ್, ತಂದೆ ಮಗನ ಬಗ್ಗೆ ನಡಿಬೇಕಾದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ, ಮತ್ತೆ ಈ ಮಕ್ಳು ಸೀಕ್ವೆನ್ಸ್ ಅಲ್ಲಿ ಎಷ್ಟು ಜನ ಆಕ್ಟ್ ಮಾಡಿದ್ರೆ ಇಬ್ರು ಆಲ್ರೆಡಿ ಫೇಮಸ್. ಅವರು ಸಖತ್ ಫೇಮಸ್, ಅವರು ಸೀರಿಯಲ್ ಅಲ್ಲಿ ಫೇಮಸ್, ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್. ಇಬ್ರೊಟ್ಟಿಗೂ ನಾನು ಆಕ್ಟ್ ಮಾಡಿದ್ದೀನಿ. ಆಕ್ಚುಲಿ ಸೀರಿಯಲ್ ಮಾಡ್ತೀರಾ ಬಟ್ ಫಸ್ಟ್ ಬಂದಿದ್ದು ನೀವು ಸೀರಿಯಲ್, ಇವ್ರು ಇನ್ಸ್ಟಾಗ್ರಾಮ್ ಇಂದ. ಇಬ್ರು ಸೀರಿಯಲ್ಲೇ ಅಂತ ಇಬ್ರು ಸಖತ್ ಆಕ್ಟ್ ಮಾಡಿದ್ರೆ ಅದನ್ನ ತಗ್ಸ್ಕೊಂಡಿರೋದು ಪ್ರತಾಪ್ ಸರ್. ಯಾಕಂದ್ರೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಮಾಡ್ತಿರ್ತಾರೆ. ಬಟ್ ಈ ತರದ್ ಬೇಕು ಅಂತ ಅದನ್ನ ಹೇಳ್ಕೊಟ್ಟು ನೀಟಾಗಿ ಮಕ್ಕಳಿಗೆ ಮುದ್ದಾಗಿ ಅದನ್ನ ತಿದ್ದಿ ಅವರಿಂದ ಕೆಲಸ ತಗ್ಸ್ಕೊಂಡಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಮತ್ತೆ ಒಬ್ಬ ಲೀಡರ್ ಇರ್ಬೇಕಾದಂತ ಕ್ವಾಲಿಟೀಸು ನಮ್ಮ ಸಂತು ಸರ್ ಇದೆ. ಯಾಕಂದ್ರೆ ಏನೋ ಒಂದು ಗಾಡಿ ಏನೋ ಕೆಟ್ಟಿದ್ದಾಗ ಮತ್ತೆ ತಳ್ಳಬೇಕು ಅಂದಾಗ ಎಲ್ಲರೂ ಕೈಯಾಗಿ ತಳ್ಳಿದ್ರೆ ಮತ್ತೆ ಅದು ಸ್ಟಾರ್ಟ್ ಆಗಿ ಮತ್ತೆ ನುಗ್ಗುತ್ತೆ. ಆ ತರ ಪ್ರತಿಯೊಂದು ಹಂತದಲ್ಲೂ ಸಹ ಸಿನಿಮಾ ಅಂದ್ರೆ ಇನ್ನೂ ತಗೊಂಡು ಹೋಗ್ತಾನೆ ಇದಾರೆ. ಅದು ಎಲ್ಲರೂ ತಳ್ತಾ ಹೋಗ್ತಾ ಇದೆ. ಇನ್ನು ಸಖತ್ ದೊಡ್ಡ ಮಟ್ಟಕ್ಕೆ ಅದು ಮುಟ್ಟುತ್ತೆ.
ಹಿಂದಿ ತೆಲುಗು ಎಲ್ಲ ಲ್ಯಾಂಗ್ವೇಜ್ ಹೇಳ್ಬಿಟ್ರು. ನೆಕ್ಸ್ಟ್ ಈಗ ಚೈನೀಸ್ ಕೊರಿಯನ್ ಅದೆಲ್ಲ ಮಾಡ್ತೀರಾ ಸರ್? ತುಂಬಾ ಖುಷಿ ಆಗ್ತಂದ್ರೆ ನಾವು ತಲುಪ್ತಾ ಇದೀವಿ. ಆದ್ರೆ ನಮ್ ಸಪೋರ್ಟ್ ಬೇಕು, ಪ್ರತಿಯೊಬ್ಬರು ಸಪೋರ್ಟು ಸರ್ ಇಂದ ಇದ್ರೆ ಸರ್ ಎನರ್ಜೆಟಿಕ್ ಆಗಿ ನುಗ್ತಾರೆ ಸರ್. ನಮ್ಮೆಲ್ಲ ಸಪೋರ್ಟ್ ಖಂಡಿತ ಪ್ರತಿಯೊಂದು ಹಂತದಲ್ಲೂ ಇದ್ದೇ ಇರುತ್ತೆ ಸರ್. ನಾನು ನಿಮ್ಮ ಜೊತೆ ಒಂದು ಲೆಜೆಂಡ್ ಆಕ್ಟರ್ ಜೊತೆ ಆಕ್ಟ್ ಮಾಡೋದಕ್ಕೆ ನಮ್ಮ ಟೀಮ್ ಫುಲ್ ತುಂಬಾ ಪ್ರೌಡ್ ಆಗಿದೆ. ಸಂತೋಷ್ ಸರ್ ಥ್ಯಾಂಕ್ ಯು ಫಾರ್ ಸಂತೋಷ್ ಸರ್ ಮತ್ತೆ ಪ್ರತಾಪ್ ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನನ್ನ ಈ ಒಂದು 5 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಕ್ಕೆ ಶುರು ಮಾಡ್ತಾ. 5 ವರ್ಷದಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಹಿಟ್ ಆಯ್ತು ಅಂದ್ರೆ ಅದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾದ ಶೂಟ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಆ ಪಾತ್ರ ಕೊಟ್ಟಿದ್ದಕ್ಕೆ. ಅಂಡ್ ರವಿ ಭಟ್ ಸರ್ ಮತ್ತೆ ಸ್ವಾತಿ ಮ್ಯಾಮ್ ನೀವಿಬ್ರು ಕಾಂಬಿನೇಷನ್ ಸುಮಾರು ಸಿನಿಮಾನಲ್ಲಿ ನೋಡಿದೀವಿ, ಬಟ್ ಈ ಸಿನಿಮಾನಲ್ಲಿ ಇನ್ನೂ ಹೈಲೈಟ್ ಆಗಿ ತೋರಿಸಿರುವಂಥವ್ರು ಪ್ರತಾಪ್ ಸರ್. ರಘು ಸರ್ ಥ್ಯಾಂಕ್ ಯು, ನಿಮ್ಮ ಕಾಮಿಡಿ ಟೈಮಿಂಗು ಎಲ್ಲ ಸೂಪರು. ಆ್ಯಂಡ್ ರಕ್ಷಿತ್ ಬ್ರೋ, ಸಂಜನಾ ಮತ್ತೆ ಅನುಷ್ ಅವರು 3 ಜನನು ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿ ಒಂದು ಅಸೆಟ್ಟು. ದಯವಿಟ್ಟು ಹೊಸ ನಿರ್ದೇಶಕರು ಬಂದಾಗ ಹೊಸ ಟ್ಯಾಲೆಂಟ್ಸ್ನ ಬೆಳೆಸಿ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ಹುಸೇನ್ ಮಾಸ್ಟರು, ಗುರು ಸರ್ ಮತ್ತೆ ಸಂತೋಷ್ ಸರ್, ನೀವು ಕೊರಿಯೋಗ್ರಫಿ ಮಾಡಿರೋದು ಡ್ಯಾನ್ಸ್ಗಳೆಲ್ಲ ಸೂಪರ್ ಆಗಿ ಬಂದಿದೆ. ಮ್ಯೂಸಿಕ್ ಧ್ರುವ ಬ್ರೋ, ಆಮೇಲೆ ಸುರೇಶ್ ಬ್ರೋ, ಥ್ಯಾಂಕ್ ಯು. ಪ್ರೌಡ್ ಫೀಲ್ ಅನ್ಸುತ್ತೆ ನನಗೆ, ಯಾಕಂದರೆ ಪ್ರತಾಪ್ ಸರ್ನ ನಾನು ನೋಡಿದ್ದು ಬಹುಶಃ 2014-15ನಲ್ಲಿ ಶ್ರೀರಸ್ತು ಶುಭಮಸ್ತು ಅನ್ನೋ ಒಂದು ಸೀರಿಯಲ್ ಮೂಲಕ ನನಗೆ ಪ್ರತಾಪ್ ಸರ್ ನಾ ಭೇಟಿಯಾಗಿದ್ದು. ನಾನು ಹಾರ್ಡ್ಲಿ 16-17 ಇಯರ್ಸ್ ಓಲ್ಡ್. ಅವಾಗ ತುಂಬ ಆವಾಗಲೇ ಆ ಒಂದು ತಾನು ಕಲಿಬೇಕು, ತಾನು ಮುಂದೆ ಬರಬೇಕು ಅನ್ನೋದು ಒಂದು ಛಲ ಇತ್ತು. ನೆಕ್ಸ್ಟ್ ನಾನು ನೋಡಿದ್ದು ಬ್ರಹ್ಮಗಂಟೂಲಿ ಕಂಪ್ಲೀಟ್ ಸೀರಿಯಲ್ನ ಡೈರೆಕ್ಟ್ ಮಾಡಿದವರು ಅವರು. ಬಹುಶಃ ಅವಾಗ ಒಂದು 22-23 ವರ್ಷ ಇರಬೇಕು ಅವಾಗ. ಇವತ್ತು ಅವರ ಒಂದು ಗ್ರಾಫ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ನಾನು ಯಾವಾಗಲೂ ಹೇಳೋದು, ಪ್ರತಾಪ್ ಸರ್ ನೀವು ನನಗೆ ಡೈರೆಕ್ಟರ್ ಇರ್ಬೋದು ಆನ್ ಸೆಟ್, ಬಟ್ ನೀವು ನನ್ನ ಮಗ. ಸೊ ನನ್ನ ಮಗನೂ ಬಂದಿದ್ದಾನೆ, ಹೇಗೆ ನನ್ನ ಉದಿತಿದ್ದಾನೋ ಹಾಗೆ ನನ್ನ ಪ್ರತಾಪ್ ಸರ್ ಕೂಡ. ನಾನು ಯಾಕೆ ಸರ್ ಅನ್ನೋದು ಅಂದರೆ ನನಗೆ ಅಭಿಮಾನ ಗೌರವ ಇದೆ ಅವ್ರ ಮೇಲೆ. ಇವತ್ತು ಅವರ ಮೊದಲನೇ ಸಿನಿಮಾಗೆ ನಾನು ಒಂದು ಪಾತ್ರ ವಹಿಸಿದ್ದೀನಿ ಅಂದರೆ ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಸಂತೋಷ್ ಸರ್ ಹೊಸಬರನ್ನ ಈ ಥರ ಒಂದು ಬೆಳವಣಿಗೆಗೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರ ಪ್ರೊಡ್ಯೂಸರ್ಸ್ ಮತ್ತೆ ಮತ್ತೆ ಬರಬೇಕು, ಏಕೆಂದರೆ ಎಷ್ಟೋ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ಅವ್ರಿಗೆ ಬೆಳೆಸೋಕ್ಕೆ ಇಂಥ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀನಿ. ಹಾಗೆ ನನ್ನ ಎಲ್ಲ ಕೋಸ್ಟಾರ್ಸ್ಗೂ, ರವಿ ಸರ್ ಆಗಿರ್ಬೋದು ಅಥವಾ ರಕ್ಷಿತ್, ಸಂಜನಾ, ಅನುಷಾ, ಎಲ್ರಿಗೂ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ಕಲ್ತಿರೋದು ಬಹಳ ಇದೆ. ಹಾಗೆ ಶಶಿಕುಮಾರ್ ಸರ್ ದೊಡ್ಡ ಫ್ಯಾನ್ ನಾನು. ಇವತ್ತೇ ಇಷ್ಟು ವರ್ಷದಲ್ಲಿ ನಾನು ಮೊದಲನೇ ಸಲ ಶಶಿಕುಮಾರ್ ಸರ್ನ ನೋಡ್ತಾ ಇರೋದು. ಅವ್ರ ಜೊತೆ ಯಾವತ್ತೂ ತೆರೆನ ಹಂಚ್ಕೊಂಡಿಲ್ಲ ನಾನು ಸರ್, ಬಟ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಯು ಆರ್ ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ ಆರ್ ಇಂಡಸ್ಟ್ರಿ ಹ್ಯಾಸ್ ಸೀನ್, ಆ್ಯಂಡ್ ಇಟ್ಸ್ ಸೋ ನೈಸ್. ನಿಮ್ಮಿಂದ ನಾನು ಒಂದು ಗೌರವ, ಒಂದು ಇದನ್ನು ತಗೊಂಡೆ. ಥ್ಯಾಂಕ್ ಯು ಸೋ ಮಚ್.